ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇದು ಕಾರ್ ಒನ್ ವಿ ವ್ಲಾಗ್ ಆಗಿರುತ್ತೆ, ಅಂದರೆ ಸೋಮವಾರದ ವ್ಲಾಗು. ಸೊ ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮುಗಿಸಿ ಅದಾದಮೇಲೆ ನಾಷ್ಟಕ್ಕಂತೇಳಿ ಇಲ್ಲಿ ಆಲೂ ಪರೋಟ ಪಲಾವ್ ಮಾಡ್ಕೊಂಡಿದ್ವಿ. ಸೊ ಅದಾದಮೇಲೆ ಇವತ್ತು ಹುಣ್ಣಿಮೆ ಎಲ್ಲ ಸ್ಪೆಷಲ್ ಏನಾದರೂ ಅಂಥೇಳಿ ನಮ್ಮ ಕಡೆ ಎಲ್ಲ ಹೋಳಿಗೆ ಮಾಡ್ಕೋತಾರೆ. ಹಾಗಾಗಿ ಬೇಳೆ ಕುಚ್ಚಿ ಅದಕ್ಕೆ ಬೆಲ್ಲ ಎಲ್ಲ ಕೂಡಿಸಿ ಅದಾದಮೇಲೆ ನಾವು ನಾಷ್ಟ ಎಲ್ಲ ಮಾಡಿಕೊಂಡು ಆ ಹೋಳಿಗೆ ಜೊತೆ ಶೇಖರಣೆ ಇರಲಿ ಅಂಥೇಳಿ ಇವತ್ತು ಮಾವಿನ ಹಣ್ಣು ಬಂದಿದ್ವು. ಸೊ ಅದನ್ನು ತೊಗೊಂಡು ಶೇಖರಣೆ ಮಾಡಾಕತ್ತೇವ್ರಿ. ಅದಾದಮೇಲೆ ನನ್ನ ಮಗಳನ್ನೂ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಆಕೆಗೆ ಏನಿಲ್ಲ ಒಟ್ಟು ರೆಡಿ ಮಾಡಿದ್ರೆ ಒಟ್ಟು ಒಂಚೂರು ಲಿಪ್ಸ್ಟಿಕ್ ಹಚ್ಚಬೇಕು ಅಂದ್ರೆ ಸುಮ್ಮನೆ ಅಕ್ಕಳ. ಅದಾದಮೇಲೆ ನನ್ನದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಹೋಳ್ಗೆ ಮಾಡಿದೆ ನೋಡಿರಿ. ಸೊ ಹೋಳಿಗೆ ಎಲ್ಲ ಮುಗಿಸ್ಕೊಂಡು ಮೇಲಿನ ಕೆಲಸ ಅದು ಹೋಳ್ಗೆ ಕಟ್ಟಿನ ಸಾರು ಅಂದರೆ ಬ್ಯಾಳೆ ಕಟ್ಟಿನ ಸಾರು ಆಗಿರ್ಬೋದು, ಮತ್ತು ಪಲ್ಯ, ಶನ್ಗೆ, ಬಜ್ಜಿ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಇದು ಆಲ್ರೆಡಿ ನಾನು ಮಿನಿ ಬ್ಲಾಗ್ ಹಾಕೇನಿ. ಎಲ್ಲ ಮಾಡಿಕೊಂಡು ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ಇವತ್ತೇನು ಸ್ಪೆಷಲಪ್ಪ ಅಂದ್ರೆ ಕಾರ್ ಹುಣ್ಣಿಮೆ ಅಲ್ಲ. ಸೊ ಕರಿ ಹರಿತಾರೆ ನಮ್ಮ ಕಡೆ ಪದ್ಧತಿ. ಅಂದರೆ ಯಾವ ಎತ್ತು ಕರಿ ಹರಿತೈತಲ್ಲ ಅದ್ರ ಮೇಲೆ ಯಾವ ಬೆಳೆ ಜಾಸ್ತಿ ಬರುತ್ತೋ ಉತ್ತಮವಾಗಿ ಬರುತ್ತೆ ಅಂಥೇಳಿ ಹೇಳ್ಕೊತಾರೆ. ಸೊ ಹಾಗಾಗಿ ಲಘುನ ಒಂದು 5 ಗಂಟೆ ಕೆಲಸ ಮುಗಿಸ್ಕೊಂಡು ಅಡುಗೆ ಎಲ್ಲ ಪೂಜೆ ಎಡೆ ಇಡೋದು ನಾವು ಅದನ್ನು ನೋಡೋಕಂತ ಹೋದ್ವಿ. ಅದ್ರ ಬೇರೆ ಇವತ್ತು ನಮ್ಮ ಊರೊಳಗೆ ಸೋಮವಾರ ಸಂತೆ. ಸೊ ಅದನ್ನು ಮಾಡಬೇಕಾಗಿತ್ತು. ಹಾಗಾಗಿ ಲಘುನ 5 ಗಂಟೆ ಒಳಗೆ ಏನು ಮಾಡಿದ್ವಿ, ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾವು ಮ್ಯಾಕ್ಸಿಮಮ್ ಒಂದು 70% ಎಲ್ಲ ಒಲೆ ಮೇಲೆ ಅಡುಗೆ ಮಾಡ್ಕೊಳ್ಳೋದು. ರೈಸ್ ಆಗಿರ್ಬೋದು ಮತ್ತು ಸಾರು ಮತ್ತು ಹೋಳ್ಗೆನೂ ಇವತ್ತು ಅದರೊಳಗೆ ಮಾಡಿದೆ. ಒಂದು ಎಷ್ಟೋ ಕಡಿಮೆ ನಾವು ಇದನ್ನು ಗ್ಯಾಸನ್ನು ಯೂಸ್ ಮಾಡೋದು. ಕಟ್ಟಿಗೆಲ್ಲ ಚಲೋ ಇತ್ತು ಅಂದ್ರೆ. ಸೊ ಎಡೆ ಎಲ್ಲ ಹಿಡಿದು ಅದಾದಮೇಲೆ ನನ್ನ ಮಗಳಿಗೆ ಒಂಚೂರು ಇದನ್ನು ಮಾಡಿದೆ. ನಮ್ಮ ಮಾವರು ಬಂದ್ರೆ ಮತ್ತು ಅವ್ರಿಗೂ ಬಿಸಿ ಬಜ್ಜಿ ಮಾಡಿಕೊಟ್ಟು ಅದಾದಮೇಲೆ ಕರಿ ನೋಡಕ್ಕೆ ಹೋದ್ವಿ ನೋಡಿರಿ. ಈ ಥರ ಏನಂದ್ರೆ ಕಾರ್ ಹುಣ್ಣಿಮೆ ದಿವಸ ಕರಿ ಹರಿತಾರೆ. ಹಾಗಾಗಿ ಊರೊಳಗೆ ಎಷ್ಟು ಎತ್ತುಗಳಿರ್ತಾವಲ್ಲ ಎಲ್ಲನೂ ಇವತ್ತು ರೆಡಿ ಮಾಡಿ ಚೆಂದಾಗ ಇದನ್ನು ಮಾಡಿ ಅವನ್ನ ಓಡಾಡ್ಸಾಕ್ಬಿಡ್ತಾರೆ ನೋಡಿರಿ. ಈ ಥರ ಹಂಗೆಲ್ಲ ನಮ್ಮ ಕಡೆ ಮಾಡ್ತಾರೆ. ಅಂದ್ರೆ ಬೇವಿನ ತಪ್ಪಲ ಕಟ್ಟಿರ್ತಾರೆ. ಅಲ್ಲೇನು ಮಾಡ್ತಾರೆ, ಯಾವ ಎತ್ತು ಕರಿ ಹರಿತೈತಲ್ಲ ಸೊ ಅದ್ರ ಮೇಲೆ ಯಾವ ಒಂದು ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ನಮ್ಮ ಕಡೆ ಪದ್ಧತಿ. ಇದನ್ನು ವರ್ಷವೂ ಎಲ್ಲನೂ ಅದನ್ನು ನೋಡೋಕ್ಕಂತೇಳಿ ನಾನು ಎಲ್ಲರೂ ಹೋದ್ವಿ. ಅಲ್ಲಿ ಹೋಗಿ ನೋಡ್ತಾ ಕುಂತ್ವಿ. ಈ ಥರ ಇದನ್ನು ಮಾಡ್ತಾರೆ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ಕೊತಾ ಇರ್ರಿ. ಒಳ್ಳೆ ವಿಡಿಯೋಸು ಮಾಡಿ ಹಾಕಾಕತ್ತೀನಿ. ಬಟ್ ಎಲ್ಲರೂ ನೋಡ್ತೀರಿ, ನೋಡ್ಕಾಸ ಯಾರೂ ಲೈಕ್ ಮಾಡೋದಿಲ್ಲ ಮತ್ತು ಇದನ್ನು ಮಾಡಲ್ಲ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೂ ಹೋಗಿ ಸಬ್ಸ್ಕ್ರೈಬ್ನೂ ಮಾಡಿಲ್ಲ. ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನನಗೂ ಈ ಥರ ಒಳ್ಳೆ ವಿಡಿಯೋ ಮಾಡೋಕ್ಕೂ ಒಂಚೂರು ಸ್ಫೂರ್ತಿ ಬಂದಂಗೆ ಆಗುತ್ತೆ, ಯಾವ ಥರ ಇದನ್ನು ಮಾಡೋದಂಥೇಳಿ. ಹಾಗಾಗಿ ಎಲ್ಲರೂ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಇವು ವಿಡಿಯೋ ಮಾಡಿ ಹಾಕಿದ್ರು ಲೈಕ್ ಬರೋಲ್ಲ, ಮತ್ತು ಒಂದೊಂದು ವಿಡಿಯೋಕ್ಕಂತೂ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ರು ವ್ಯೂಸ ಬರೋದಿಲ್ಲ. ಏಪ್ಪ ಏನಿದೆ ಅಂತ ಅನಿಸುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ಕೊತಾ ಇರ್ರಿ. ಸೊ ನಂದು ಆಲ್ರೆಡಿ ಇನ್ಸ್ಟಾಗ್ರಾಮ, ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಒಳಗೂ ಚಾನಲ್ ಐತಲ್ಲ, ಸೊ ಅಲ್ಲಿ ಹೋಗಿ ಸಪೋರ್ಟ್ ಮಾಡಿರಿ. ಅದ್ರ ನೆಕ್ಸ್ಟ್ ಇದ್ರದ್ದು ಕಂಟಿನ್ಯೂಷನ್ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ ಇದ್ರೊಳಗೆ. ಸೊ ನೆಕ್ಸ್ಟ್ ಡೇ ವ್ಲಾಗ್ ಒಳಗೆ ಇಲ್ಲೇ ನನ್ನ ಮನೆಯವರ ಫ್ರೆಂಡ್ ಅಂದರೆ ನಮ್ಮ ರಿಲೇಟಿವ್ಸ್, ಹೌದು ನಮ್ಮ ಕ್ಯಾಸ್ಟ್ದವರು. ಸೊ ಅವ್ರದ್ದು ಒಂದು 2 ಫಂಕ್ಷನ್ ಅಟ್ ಎ ಟೈಮ್ ಇಟ್ಕೊಂಡಿದ್ರು ಒಂದೇ ಮನೆಯೊಳಗೆ. ಅಂದ್ರೆ ಒಂದು ಹೆಣ್ಣು ಕೊಡಕ್ಕೆ ಬರ್ತಾರೆ ಅದೊಂದು. ಅದಾದಮೇಲೆ ನೆಕ್ಸ್ಟ್ ಅವ್ರ ಮನೆಯೊಳಗೆ ಇನ್ನೊಬ್ಬ ಮಗಂದು ಸೀರೆ ಕಾರ್ಯ ಇತ್ತು. ಸೊ ಆ ಫಂಕ್ಷನ್ಗೂ ಹೋಗಿದ್ವಿ. ಸೊ ಅದನ್ನೆಲ್ಲನೂ ಅಟೆಂಡ್ ಮಾಡ್ಕೊಂಡು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಕಡೆ ನೋಡಿರಿ ಯಾವ ಥರ ಮಾಡ್ತಾರೆ ಹಂಗೆ ಸಿಂಪಲ್ಲಾಗಿ ಅಲ್ಲೇ ಮನೆ ಮುಂದೆ ಸ್ಟೇಜ್ ಹಾಕಿ ಮಾಡಿದ್ರು. ಈ ಥರ ಸೆಲೆಬ್ರೇಷನ್ ಮಾಡಿದ್ರು. ತವ್ರ ಮನೆ ಕಡೆಯವರೆಲ್ಲ ಈ ಥರ ಹಣ್ಣು ಅಂದರೆ ಉಡಿ ತುಂಬ್ತಾರೆ, ಕಾಯಿ ಉಡಿ ತುಂಬ್ತಾರೆ. ಸೊ ಈಗೇನು ಉಡಿ ತುಂಬಿರ್ತಾರಲ್ಲ, ಸೊ ಇದನ್ನೇ ಏನು ಮಾಡ್ತಾರೆ ನೆಕ್ಸ್ಟ್ ಅವ್ರು ಹಡ್ಕೊಂಡು ಬರಬೇಕಾದ್ರೆ ಏನು ಮಾಡ್ತಾರೆ, ಅದನ್ನು ಅಂದರೆ ತೊಟ್ಟಿಲು ಶಾಸ್ತ್ರ ಮಾಡಬೇಕಾದ್ರೆ ಕಾಯಿನ ಹೊಡಿತಾರೆ. ಸೊ ಇದೇ ಥರ ಬೇರೆ ಪದ್ಧತಿಗಳಿರ್ತಾವೆ, ಒಂದೊಂದು ಕಡೆ ಒಂದೊಂದು ಥರ. ಸೊ ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ನಾವು ನಮ್ಮ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಸೋಮವಾರ ಮತ್ತು ಮಂಗಳವಾರದ ವ್ಲಾಗ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡಿರಿ. ಬೇಗ ಹೋಗಿ ಎಲ್ಲರೂ ನನ್ನ ಚಾನಲ್ ಲಿಂಕನ್ನು ನನ್ನ ಬಯೋದೊಳಗೆ ಕೊಟ್ಟಿರ್ತೀನಿ ಯೂಟ್ಯೂಬದ್ದು. ಸೊ ಎಲ್ಲರೂ